ಹಬ್ಬ ಸದ್ಯ ಕೊನೆಗೂ ಆ ನನ್ನ ಮಗುನ ಹೆಂಗೋ ನಾನು ಅತ್ಲಾಗೆ ದೂರ ಸಿಟಿನಾಗ ಬಿಟ್ಬಿಟ್ಟು ಪ್ಯಾಟೆನಾಗ ಬಿಟ್ಬಿಟ್ಟು ಬಂದಿದ್ದೀನಿ. ಹಬ್ಬ ಇನ್ನು ನಾನು ಆರಾಮಾಗೆ ನೆಮ್ಮದಿಯಾಗಿರ್ಬೋದು ಬಿಡು. ಸದ್ಯ ಯಾರಿಗೂ ಡೌಟ್ ಅಂತೂ ಬರೋಕ್ಕಿಲ್ಲ, ನಾನೇ ಬಿಟ್ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಹಾಂ, ಆರಾಮಾಗಿ ಇವಾಗ ನನ್ನ ಪಾಡು ನನಗೆ ಏನೂ ಗೊತ್ತಿಲ್ಲ ಅನ್ನಂಗೆ ಒಳಗಡೆ ಹೋಗ್ಬಿಟ್ಟು ಸುಮ್ಮನೆ ಕುಂತ್ಕೊಬಿಡೋಣ. ಇನ್ನೇನು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮ್ಮಮ್ಮ ನೋಡೋ ಗಂಟ ನೋಡ್ಬಿಟ್ಟು ಇನ್ನೊಂದು ಮದುವೆ ಮಾಡಿ ಮಾಡ್ತಾರೆ. ಮಗಳೇ ಎಲ್ಲೋಗಿದ್ರೆ? ಅಯ್ಯೋ ನಾನಂತೂ ನಿನ್ನ ಮನೆಯೆಲ್ಲ ಹುಡುಕಿ ಸಾಕಾಗೋಯ್ತು ನನಗಂತೂ. ಎಲ್ಲ ಹಾಳಾಗೋಗಿದ್ರಿ? ಅಯ್ಯ ಅಳಿಯಂದ್ರು ಎಲ್ಲೇ? ಅಳಿಯಂದ್ರು ಕಾಣ್ತಾನೆ ಇಲ್ಲ. ಅಳಿಯಂದ್ರು ನನಗೆ ನಮ್ಮ ಗೊತ್ತು, ಅಳಿಯಂದ್ರು ಎಲ್ಲಿ ಅಂತ ಹೇಳ್ಬಿಟ್ಟು ನೀನು ಗೊತ್ತಿರ್ಬೇಕಪ್ಪ. ಅಳಿಯಂದ್ರು ಎಲ್ಲಿ ಅಂತ ಮನೆಗಿರೋಳಿಗೆ ನಾನು ಸುಮ್ಕೆ ಹಿಂಗೆ ನನ್ನ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಮಾತಾಡ್ಕೊಂಬಿಟ್ಟು ಬರೋಣಿ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿದ್ದೆ. ನಾನು ನೋಡಲಿಲ್ಲಪ್ಪ. ಇದೇನೇ ಹೇಳ್ತಿದ್ಯಾ? ಅಳಿಯಂದ್ರು ನಿನ್ನ ಜೊತೆ ಇರಲಿಲ್ವಾ? ಇಲ್ಲಮ್ಮ, ನಾನು ನೋಡಲೇ ಇಲ್ಲ. ಅದು ಎಲ್ಲೋದ್ರೋ ಏನು ಕತೆ ನನಗೆ ಗೊತ್ತಿಲ್ಲ. ನಾನು ಮನೆಗೆ ಇದ್ರಲ್ವ ನನ್ನ ಫ್ರೆಂಡ್ಸ್ ಜೊತೆ ಓಡಾಡ್ಕೊಂಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋದೆ. ಹೋಗಿ ಬರೋ ಅಷ್ಟೊತ್ತಿಗೆ ನೀನು ನೋಡ್ರೆ ಹಿಂಗೆ ಹೇಳ್ತಾ ಇದೆಯಾ? ಯಾಕಮ್ಮ ಮನೆಗೆ ಬಂದಿಲ್ವೇನೋ? ಮನೆಯಾಗಿಲ್ವಾ? ಇಲ್ಲ ಮನೆಯಾಗೂ ಇಲ್ಲ. ಅತ್ತೆ ನಿಮ್ಮ ಅಳಿಯ ಇಲ್ವಾ? ನಿಮ್ಮ ಅಳಿಯ ಅವರ ಅಜ್ಜಿ ಬಂದವ್ರು ನೋಡಿ. ಮೊಮ್ಮಗ್ನೇ, ಶಿವು ಮೊಮ್ಮಗ್ನೇ ಬಾರಪ್ಪ, ನಿಮ್ಮ ಅಜ್ಜಿ ಬಂದೀವ್ನಿ ಬಾರಪ್ಪ. ಅಯ್ಯೋ ಇವಳಿ ಅವಳಪ್ಪ ಬಿಕಾರಿ, ಇವಾಗ ಬರ್ಬೇಕಾಯ್ತಾ? ಥೂ, ಅಯ್ಯೋ ಈಗ ನಾನು ನೋಡಿದ್ರೆ ಪ್ಯಾಟೆನಾಗ ಬಿಟ್ಬಿಟ್ಟು ಬಂದಿದ್ದೀನಿ. ಈಗ ನಾನೇನೋ ಪ್ಯಾಟೆನಾಗ ಬಿಟ್ಬಿಟ್ಟು ಬಂದಿದ್ದೀನಿ ಅಂತ ಗೊತ್ತಾಗೋಗ್ಬಿಟ್ರೆ ಅಷ್ಟೇ ಕತೆ. ನನ್ನ ತಿಥಿ ಆಗೋದಂತ ನನಗೆ ಗ್ಯಾರಂಟಿ. ಈಗ ಏನಪ್ಪ ಮಾಡಲಿ ನಾನು? ಏನೇ ಕಿತ್ತೋಗಿರೋ ಮನೆಯಾಳಿ, ನಿಮ್ಮ ಮನೆಯರೆಲ್ಲ ನಮ್ಮ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿದ್ದವರು. ಹಾಂ, ನಿನ್ನಂತ ಕಿತ್ತೋಗಿರೋಳು ಮನೆಗಿರೋ ಗಣ್ಣ ನನ್ನ ಮಗಳು ತಂದ್ಬಿಟ್ಟು ಗಂಟು ಹಾಕಿದ್ಯೇನೆ ಬಿತ್ರಿ. ಇದೆಲ್ಲ ನಿನ್ನ ಕಂತ್ರಿ ಕೆಲಸನೇ ಅಂತ ನಂಗೆ ಸಂದ ಗೊತ್ತಾಯ್ತೈತೆ. ಇದೆಲ್ಲ ನಿನ್ನಿಂದನೇ ಆಗಿದ್ದು. ಕಿತ್ತೋಗಿರೋ ನಿನ್ನ ಮೊಮ್ಮಗನ್ನ ನಾನು ನಮ್ಮ ಮನೆ ಅಳಿಯ ಮಾಡ್ಕೋಬೇಕೇನೆ? ಅಯ್ಯೋ ಸಾವಕತ್ತಮ್ಮರೇ, ಅಯ್ಯೋ ಇದೇನು ಹಿಂಗೆ ಹೇಳ್ತೀರಾ? ನಾನೇನಾದ್ರೂ ನನ್ನ ಮೊಮ್ಮಗುನ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ನ? ಇಲ್ಲ ನಿಮ್ಗೆ ಏನಾದ್ರೂ ಮದುವೆ ಮಾಡ್ಬಿಟ್ಟು ಒಪ್ಪಿಸ್ಬೇಕು ಅಂತ ಇದ್ನ? ಎಂಥದೂ ಇಲ್ವಲ್ಲ. ನಾನೇನು ಅನ್ಕೊಂಡಿದ್ದೆ, ನಮ್ಮ ಮನೆಗೆ ಯಾರೊಂದು ನಮ್ಮ ಸಂಬಂಧಿಕರದೊಂದು ಹುಡುಗಿ ಇತ್ತು, ಮದುವೆ ಮಾಡಣಿ ಅಂತ ಅನ್ಕೊಂಡಿದ್ದೆ. ಅಷ್ಟಾಗಿ ನೀವೇನೇ ಕರ್ಕೊಂಬಂದ್ಬಿಟ್ಟು ನಿಮ್ಮ ಮಗಳು ಮದುವೆ ಮಾಡ್ಕೊಂಡ್ರೆ ನಾನೇನು ಮಾಡೋಕ್ಕಾಯ್ತದೆ? ಅಮ್ಮ, ಹಂಗಾರೆ ನಾನು ಮದುವೆ ಮಾಡ್ಕೊಂಡ್ರದು ಈ ಕೆಲಸ ಮಾಡೋಳು ಮೊಮ್ಮಗುನ್ನ? ಅಯ್ಯೋ ಯಾರಾದ್ರೇನು, ಆದ್ರೆ ಶಿವು ಬಹಳ ಒಳ್ಳೆಯವನು. ನೀನು ಬಾಯಿ ಮುಚ್ಕೊಂಡು ಬಿದ್ದಿತ್ಯಾ? ಏನೇ ಲೋಫರ್, ನಿನ್ನ ಮೊಮ್ಮಗನ ಅವನು. ನನಗೆ ಮೊದಲೇ ಗೊತ್ತಿದ್ದಿದ್ರೆ ಎಡಬಲ ತುಳಿಸ್ತಿರ್ಲಿಲ್ಲ ನಮ್ಮ ಮನೆದು. ಏನು ಮಾಡನಿ, ಯಾಮರ್ಬಿಟ್ಟು ಹಾಳಾಗೋಗ್ಬಿಟ್ವಲ್ಲ. ಇಂಥ ಮನೆ ಕೆಲಸದೋರ ಮನೆಯಿಂದ ನಾನು ನನ್ನ ಮಗಳು ಕೊಟ್ಬಿಟ್ಟು ಮದುವೆ ಮಾಡಿದ್ದೀನಿ ಅಂತಂದರೆ ನಯಾ ಪೈಸದ ಬೆಲೆ ನನಗೆ ಉಳಿಯೋಕ್ಕಿಲ್ವಲ್ಲ. ಅತ್ತೆ ಹಿಂಗೆಲ್ಲ ಜೋರಾಗಿ ಕಿರಿಸ್ಬೇಡಿ. ಈಗ ಬರೀ ನಮ್ಮ 4 ಜನಕ್ಕೆ ಮಾತ್ರ ಗೊತ್ತೈತೆ. ಇಲ್ಲ ಅಂತ ಹೇಳಿದ್ರೆ ಅಷ್ಟೇನೆನಿಯ ಇಡೀ ಊರಿಗೆನೆಯ ಗೊತ್ತಾಯ್ತದೆ. ನಿಮ್ಮ ಮಗಳು ಕೆಲಸದವ್ರ ಮನೆಯಿಂದ ಮದುವೆ ಮಾಡ್ಕೊಂಬಿಟ್ಟು ಬಂದವಳೆ ಅಂತ ಹೇಳ್ಬಿಟ್ಟು ನಿಮ್ಮ ಮಗಳು ಮಾನ ಮರುವಾದಿ ಎಲ್ಲನೂ 3 ಕಾಸು ಕರಾಜಾಯ್ತದೆ. ಹ್ಞೂನಲ್ವೇ? ಈಗ ಯಾರಿಗೂ ಗೊತ್ತಿಲ್ಲ, ಆಮೇಲೆಲ್ಲ ಗೊತ್ತಾಗೋಗ್ಬಿಟ್ರೆ ಅದಕ್ಕೆ ಅತ್ತೆ ಸುಮ್ಕೆನೇ ಯಾವ ಒಳಗಡೆ ಕರ್ಕೊಂಬಂದ್ಬಿಟ್ಟು ಮಾತಾಡಿ. ಇಲ್ಲೆಲ್ಲ ಮಾತಾಡಕ್ಕೆ ಹೋಗ್ಬೇಡಿ. ಊರು ಜನ ಎಲ್ಲನೂ ನಿಮ್ಮ ಒಳಿಯ ಕೋಟ್ಯಾಧೀಶ್ವರ ಅಂತ ಅನ್ಕೊಂಡವ್ರೆ. ನನ್ನ ಮಾನ ಮರುವದಿನೇ ಮುಖ್ಯ ನನಗೆ. ಈಗ ಏನು ಮಾಡೋಕ್ಕಾಯ್ತದೆ? ಈಗೆಲ್ಲ ಮದುವೆಗಿದ್ವೆಲ್ಲ ಆಗೋದ್ಮೇಲೆ ಏನೋ ಒಂದು ಮಾಡಿದ್ರಾಯ್ತು. ಸರಿ ಇರು ನೋಡ್ತೀನಿ. ಅಮ್ಮ ಅವಳ ಹತ್ರ ಏನು ಗುಸ ಪಿಸ? ಅಯ್ಯೋ ಮಗಳೇ, ನಿಂಗೇನು ಗೊತ್ತಾಗಕ್ಕಿಲ್ಲ, ಸುಮ್ಕಿರೇ. ನನ್ನ ಮಾನ ಮುರುವದಿ ಪ್ರಶ್ನೆ ಕಣ್ಲೆ, ಮಾನ ಮುರುವದಿ ಪ್ರಶ್ನೆ. ಓಸಿ ನೀನು ಮುಚ್ಕೊಂಡಿರ್ತೀಯಾ? ನನಗೆ ಮಾನ ಮುರುವದಿನೇ ಮುಖ್ಯ. ಊರಾಗೆಲ್ಲನೂ ಸಾವುಕಾತಿ ಅಂತಂದರೆ ಯಾವುದೋ ಇದ್ರಾಗ ನೋಡ್ತಾರೆ. ಈಗ ನೀನು ಹಿಂಗೆಲ್ಲ ಮಾತಾಡ್ಬಿಟ್ರೆ ಮನೆಯಾಳಿ, ಇವತ್ತು ನಿನ್ನ ಅದೃಷ್ಟ ಸಂದಕೈತೆ. ಬಾ ಒಳಗಡಿಗೆ ಬಾ, ಒಂದು ಮಾತುಕತೆ ಮಾತಾಡಿ ಆಮೇಕಿಂದ ನೀನು ನೀಚೆ ಕಡೆಗೆ ಕಳಿಸ್ತೀನಿ. ಏಯ್ ಈಗೆಲ್ಲ ಗೊತ್ತಾಯ್ತಾನೆ? ಏನಕ್ಕೆ ಬರ್ಬೇಕಿತ್ತು ನೀನು? ಏನಕ್ಕೆ ಬರ್ಬೇಕಿತ್ತು ಇಲ್ಲಿಗೆ? ಹಾಂ, ನೀನು ಮೊಮ್ಮಗ ನುಡಿಕೊಂಡು ಮೊಮ್ಮಗ ಅಂತ ಹೇಳ್ಬಿಟ್ಟು ಊರಾಗೆಲ್ಲನೂ ನನ್ನ ಅಳಿಯ ಕೋಟ್ಯಾಧೀಶ್ವರ ಕೋಟಿ ಕೊಳಿತಾಯ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಹಾಂ, ಈಗ ನೋಡಿದ್ರೆ ನೀನು ಹಿಂಗೆ ಬಿಕಾರಿ ನೋಡು ಅಂತ ಗೊತ್ತಾಗೋಗ್ಬಿಟ್ರೆ ಅಷ್ಟೇ ನನ್ನ ಮಾನ ಮರುವದಿ ಎಲ್ಲ ಹೊಂಟೋಗ್ಬಿಡ್ತದೆ. ನೋಡಿ ಸಾವಕತ್ತಮ್ಮರೇ, ನಾನೇ ನಿಮ್ಮನ್ನ ನಿಮ್ಮ ಇದನ್ನ ಕೇಳ್ಕೊಂಡು ನಾನೇನು ಮದುವೆ ಮಾಡಿಕೊಟ್ಟಿಲ್ಲ. ಈಗ ನಾನು ನಿಮ್ಮನ್ನ ಬೈಬೇಕು, ನೀವ್ಯಾಕೆ ನನ್ನ ಮೊಮ್ಮಗನ ಕರ್ಕೊಂಡು ಹೋಗ್ಬಿಟ್ಟು ಮದುವೆ ಮಾಡಿಬಿಟ್ರಿ ಅಂತ ಹೇಳ್ಬಿಟ್ಟು. ನೋಡಿ ಅದೆಲ್ಲ ಗೊತ್ತಿಲ್ಲ. ನನ್ನ ಮಗನ ಸೊಸೆನ ಮನೆಗೆ ಕಳಿಸ್ಕೊಡಿ. ಏನು, ನಾನು ನಿನ್ನಂತ ಕಿತ್ತೋಗಿರೋ ಮನೆಗೆ ಬರಬೇಕಾ? ಸಾಧ್ಯನೇ ಇಲ್ಲ. ನಾನ್ಯಾಕೆ ಬರಲಿ ನಿಮ್ಮ ಮನೆಗೆ? ನೀನೇನು ನಾನೇನು? ನನ್ನ ಲೆವೆಲ್ ಏನು? ಏನೇ ಶಾನೆ ಓವರಾಗಿ ನಾಲ್ಗೆ ಉದ್ದ ಬಿಟ್ಬಿಟ್ಟು ಮಾತಾಡ್ತಾ ಇದೆಯಾ? ಏನು ಅನ್ಕೊಬಿಟ್ಟಿದ್ಯಾ ನನ್ನ ಮಗಳು ಚಿನ್ನದ ಸ್ಪೂನ ಕೈಯಾಗ ಹಿಡ್ಕೊಂಡು ಬೆಳೆದವಳು ನನ್ನ ಮಗಳು. ಅಯ್ಯೋ ನನ್ನ ಮೊಮ್ಮಗನು ಅಷ್ಟೇ ಸ್ಟೀಲ್ ಪೂನೇನೇ ಬಾಗಿ ಇಟ್ಕೊಂಡು ಬೆಳೆದವನೇ. ನೋಡಿ ಈಗಲೇ ಹೇಳಿದ್ದೀನಿ, ನನ್ನ ಸೊಸೆ ಮಗುನ ಮನೆ ಕಳಿಸಿದ್ರೆ ಕಳಿಸ್ರಿ, ಇಲ್ಲ ಅಂತಂದರೆ ಊರು ಜನದ ಮುಂದೆ ಎಲ್ಲನೂ ನೀವೇನೇ ನಾಟಕ ಮಾಡಿ ನನ್ನ ಮೊಮ್ಮಗನ ಮದುವೆ ಮಾಡ್ಕೊಂಡ್ರಿ ಅಂತ ಹೇಳ್ಬಿಟ್ಟು ನಾನೇನೇನೆಯ ಊರು ತುಂಬ ಹೇಳ್ಕೊಬಿಟ್ಟು ಬರ್ತೀನಿ.
ಊರು ತುಂಬ ಹೇಳ್ಕೊಂಡು ನಿಮ್ಮ ಮಾನ ಮರ್ಯಾದೆ ಕಳೆದ್ಬಿಟ್ಟು ಹಂಗೆ ಪೊಲೀಸ್ ಸ್ಟೇಷನ್ಗೂ ಹೋಯ್ತೀನಿ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನನ್ನ ಮೊಮ್ಮಗ ಏನು ಗೊತ್ತಾಗಲಿಲ್ಲ, ನನ್ನ ಮೊಮ್ಮಗಂಗೆ ಭಾಳ ಸ್ಮೂತು ಅಂತನ್ನ ಕರ್ಕೊಂಡು ಹೋಗ್ಬಿಟ್ಟು ಬೆದರಿಸಿ ಮದುವೆ ಮಾಡ್ಬಿಟ್ಟವ್ರೆ, ನಮ್ಗೆ ನ್ಯಾಯ ಕೊಡಿಸಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನಾನೇನಿಲ್ಲ ಪೊಲೀಸ್ ಸ್ಟೇಷನ್ ಮುಂದೆ ಬಾಯ್ ಬಡ್ಕೊಬಿಡ್ತೀನಿ. ಈಗ ಏನೋ ಒಂದು ತೀರ್ಮಾನ ಮಾಡಬೇಕು. ಓಹೋ ಹಂಗಾರೆ ನನ್ನ ಮೊಮ್ಮಗನ ಕರ್ಕೊಂಡ್ಬಿಟ್ಟು ನಿಮ್ಮ ಮನೆಗೆ ಮಡಿಕೊಬಿಟ್ರೆ ಆಗೋಯ್ತದ? ಅದೆಲ್ಲ ಸಾಧ್ಯನೇ ಇಲ್ಲ. ನೋಡ ಈಗಲೇ ಹೇಳಿದೀನಿ ಸಾವ್ಕಾತಮ್ಮ, ನನಗೆ ಗೊತ್ತಿಲ್ಲ, ನನ್ನ ಮೊಮ್ಮಗನ್ನ ಸೊಸೆನ ಕೊಡಿಸ್ಕೊಡಿ ಅಷ್ಟೇ. ನನಗೆ ಏನೇ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದೀಯಾ? ಅತ್ತೆ ಮುರಿಯಾದಿ ಪ್ರಶ್ನೆ ಅತ್ತೆ, ಹೊಸಿ ಮುರ್ವಾದಿ ಪ್ರಶ್ನೆ. ಸುಮ್ಕೆ ನಿನಗೆ ಯಾಕೆಲ್ಲನೂ ಮುರ್ವಾದಿ ಕಳ್ಕತ್ತೀರಾ? ಸುಮ್ಕೆ ನಿನಗೆ ಸಂದಕ್ಕಿರಕ್ಕಿಲ್ಲ. ಮುರ್ವಾದಿ ಕಳ್ಕೊಬಿಟ್ರೆ ಏನೋ ಒಂದು ಮಾತಾಡಿದ್ರಾಯ್ತು ಅವು ಅಂತ ಹೇಳ್ಬಿಟ್ಟು ಇದು ಮಾಡಿ ಇವಾಗ ಸುಮ್ಮನೆ ನಿನಗೆ ತಿರ್ಗಾ ಊರು ತುಂಬ ಹೇಳ್ಕೊಂಡ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ರೆ ಆಯ್ತದ? ನೀವೇ ಯೋಚನೆ ಮಾಡಿ, ನಿಮ್ಮ ಮಾನ ಮರ್ವಾದಿ ಎಲ್ಲ ಹೊಂಟೋಯ್ತದೆ. ಅಯ್ಯೋ 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 ಅಯ್ಯೋ, ನನ್ನ ಮಾನ ಮರ್ವಾದಿ ಎಲ್ಲ 3 ಕಾಸು ಗರಾಜ್ ಆಯ್ತದಲ್ಲಪ್ಪ. ಅಯ್ಯೋ ಏನು ಮಾಡೋದು? ಅಮ್ಮ ನಿನ್ನ ಮಾನ ಮರ್ವಾದಿ 3 ಕಾಸು ಗರಾಜ್ ಆದ್ರೂ ಪರವಾಗಿಲ್ಲ. ನಾನಂತೂ ಈ ಕಿತ್ತೋಗಿರೋ ಮನೆ ಕೆಲಸದೊಳ ಮನೆಗೆ ನಾನು ಹೋಗಕ್ಕಿಲ್ಲ. ನಮ್ಮ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರೋರು ಅಂತ ಹೇಳ್ತೀಯಾ, ಮತ್ತೆ ನಿನ್ನ ಮಗಳನ್ನ ಅಂತ ಮನೆ ಕಳಿಸ್ಕೊಡ್ತೀಯಾ? ಇಲ್ಲ, ನಾನಂತೂ ಅವ್ರ ಮನೆ ಎಡಗಾಲ ಹೆಜ್ಜೆನೂ ಇಕ್ಕಕ್ಕಿಲ್ಲ. ನನಗೆ ಇವ್ರನ್ನ ಕಂಡ್ರೆ ಆಗಕ್ಕೂ ಇಲ್ಲ, ನಂಗೆ ಇವ್ರು ಬ್ಯಾಡವೂ ಬೇಡ, ಇವ್ರ ಸವಾಸನೂ ಬೇಡ ನನಗೆ. ಮೊದಲು ಇವ್ರನ್ನ ಇಲ್ಲಿಂದ ಕಳಿಸ್ಬಿಡು. ಅಮ್ಮ ತಾಯಿ, ನಾನೇ ನಿನ್ನ ಕರ್ಕೊಂಡೋಗಿ ಮಾಡಿಕೊಳ್ಳಲ್ಲ, ನನಗೆ ಗೊತ್ತಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಸರಿ, ನನ್ನ ಮೊಮ್ಮಗನ ಕರೀರಿ. ಅಯ್ಯೋ ಇವನು ಮೊಮ್ಮಗನ ಪ್ಯಾಟೆಗೆ ಬಿಟ್ಬಿಟ್ಟು ಬಂದಿದ್ದೀನಿ ಅಂತ ಹೆಂಗಪ್ಪ ಹೇಳಿ? ಅಷ್ಟೇ, ನನ್ನ ಕತೆ ಮುಗೀತದೆ. ನಿನ್ನ ಮೊಮ್ಮಗ ಎಲ್ಲೂ ಹೋಗಿಲ್ಲ, ಇಲ್ಲೆಲ್ಲ ತಿನ್ಕೊಂಡು ಉಣ್ಕೊಂಡು ಬಿದ್ದಿತ್ತಾನೆ. ನೀನು ಅದು ಯಾಕಂಗೆ ದೊಡ್ಡದಾಗಿ ಇದು ಮಾಡಿ ಅಂತೆ ಸುಮ್ಕಿರು. ಅಯ್ಯ, ಈಗ ನನ್ನ ಮೊಮ್ಮಗ ಸಿಗಲಿಲ್ಲ ಅಂತಾನೆ ನಾನೇ ಸುಮ್ಕಿರಕ್ಕಿಲ್ಲ. ನೀವೇ ಏನಾರ ಮಾಡಿಟ್ಬಿಟ್ಟಿರ್ತೀರಾ. ಓಹೋ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಹಾಕ್ಬಿಟ್ಟು ಬಂದ್ಬಿಡ್ತೀನಿ ಅಷ್ಟೇನೇ. ಈ ಕಂಪ್ಲೇಂಟಾ ನಾವೇನು ಮಾಡಿದ್ದೀನಿ? ನಿನ್ನ ಮೊಮ್ಮಗನ ಕಂಪ್ಲೇಂಟ್ ಕೊಡೋಂಥದ್ದು ಇಲ್ಲೇ ಇರಬೇಕು. ಗೊತ್ತಾನೆ ಇರು. ಮೊಮ್ಮಗನೇ ಅಮ್ಮ, ಇದೆಂತ ಕೆಲಸ ಮಾಡ್ಬಿಟ್ವಮ್ಮ ನಾವು. ಹೋಗಿ ಮನೆ ಕೆಲಸದವಳು ಥೂ, ಇವ್ರ ಮನೆ ಸೊಸೆ ನಾನು ಅಂದರೆ ನನ್ನ ಮಾನ ಮರ್ವಾದಿ ಎಷ್ಟು ಹೋಗೋಕ್ಕಿಲ್ಲ ಹೇಳಮ್ಮ. ಅಮ್ಮ ಈ ಅಮ್ಮನೂ ಬೇಡ, ಯಮ್ಮನ ಸವಾಸನೂ ಬೇಡ, ಹೆಂಗಾರ ಮಾಡ್ಬಿಟ್ಟು ಸಾಗಿಡಿದು ಬಿಡಮ್ಮ. ನಾನು ಹಿಂಗೆ ಸಾಗಿಡಿಲಿ, ಮಾತಿಗೆ ಮುಂಚೆ ಮರ್ವಾದಿ ಕಳಿತೀನಿ ಅಂತ ಹೇಳ್ತಾವಳೆ. ಅಯ್ಯೋ ಶಿವನಿ, ನನಗೆ ಮಾನ ಮರ್ವಾದಿ ಶಾನೆ ಮುಖ್ಯ. ನಿಂಗೆ ಮಾನ ಮರ್ವಾದಿ ಮುಖ್ಯ, ಅರೆ ನಿನ್ನ ಮಗಳು ಮುಖ್ಯ ಅಲ್ವಾ? ಮಗಳು ಮುಖ್ಯ. ಹಂಗಂದ್ರೆ ಇವಾಗ ಏನೇ ಮಾಡೋದು? ಎಲ್ಲರ ಮುಂದೆ ತಾಳಿ ಕಟ್ಟಿಸ್ಬಿಟ್ಟಿದ್ದೀನಿ. ಇವಾಗ ಹಂಗು ಹಿಂಗು ಅಂತ ಹೇಳಿದ್ರೆ ಸೊರೈತದ? ನೀನೇ ಹೇಳು, ಏನೋ ಒಂದು ಯೋಚನೆ ಮಾಡೋಣ, ಸುಮ್ಕೆ ಇರೇ. ಈಗ ಫಸ್ಟು ನಿನ್ನ ಗಂಡ ಎಲ್ಲ ಹಾಳಾಗೋದ ಅಂತ ಹೇಳ್ಬಿಟ್ಟು ಹುಡುಕ್ಬೇಕು ನಾನು. ಅಮ್ಮ ಅದು ಏನೇ ಅದು ನಿಜ ಬೊಗಳೇ ಅಮ್ಮ. ಅದು ಅವನನ್ನ ಕಂಡ್ರೆ ನಂಗೆ ಹಾಕಿಲ್ವಲ್ಲ, ಅವನಿಂದ ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತದೆ. ಅವ್ನು ಕಳೆದೋದ್ರೂ ಹೇಳೋರು ಯಾರು ಅಂತ ಹೇಳ್ಬಿಟ್ಟು ನಾನೇ ನಿನಯ ಪ್ಯಾಟೆ ಕರ್ಕೊಂಡೋಗ್ಬಿಟ್ಟು ಅವ್ನು ಅಲ್ಲೇ ನೀಯ ಬಿಟ್ಬಿಟ್ಟು ಬಂದ್ಬಿಟ್ಟೆ ಕಣಮ್ಮ. ಅಯ್ಯೋ ಮಗಳೇ, ಎಂಥ ಕೆಲಸ ಮಾಡ್ಬಿಟ್ಟೆ. ಇವಾಗ ಅವ್ನು ಸಿಗೋ ಗಂಟೆ ಅಮ್ಮ ಬಿಡೋಕ್ಕಿಲ್ಲ. ಉಳ್ಗಾಲ ಇಲ್ವಲ್ಲೇ ನಮಗೆ, ಯಾಕೆ ಇಂಥ ಕ್ಯಾಮೆ ಮಾಡಿದೆ? ಅಮ್ಮ ಪೆದ್ದನ ಜೊತೆ ಎಣಗದು ಯಾರು ಅಂತ ಹೇಳ್ಬಿಟ್ಟು ನಾನೇ ಸುಮ್ಮನೆ ಕರ್ಕೊಂಡೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬರೋಣ ಬಾ ಅಂತ ಕರ್ಕೊಂಡೋಗ್ಬಿಟ್ಟು ನಾನೇ ಬಿಟ್ಬಿಟ್ಟು ಬಂದೆ ಕಣಮ್ಮ. ಅಮ್ಮ ಈಗ ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ಈ ಅಮ್ಮ ಬತ್ತಾಳೆ ಅಂತ ನನಗೆ ಕನಸ ಬಿದ್ದಿತ್ತು. ಇನ್ನು ಅವ್ನು ಕಳೆದೋದ್ರೂ ಯಾರು ಕೇಳೋಕ್ಕಿಲ್ಲ. ಊರಿನ ಜನ ಕೇಳಿದ್ರೆ ಮನೆ ಬಿಟ್ಬಿಟ್ಟು ಓಡೋಂಟೋಗ್ಬಿಟ್ಟವನಿ ಅಂತ ಹೇಳ್ಬಿಟ್ಟು ಏನೋ ಒಪ್ಸೋಣ ಅಂತ ಹೇಳ್ಬಿಟ್ಟು ಏನೇನೋ ಪ್ಲಾನ್ ಮಾಡಿದೆ ಕಣಮ್ಮ. ಇದು ನೋಡಿದ್ರೆ ಹಿಂಗೆ ಉಲ್ಟಾ ಆಗ್ಬಿಡ್ತು. ಅಮ್ಮ ನೀನೇ ಹೆಂಗನ ಮಾಡಿ ಇದು ಮಾಡಮ್ಮ. ಅಯ್ಯೋ ಮನೆಯಾಳಿ ಮಾಡೋದೆಲ್ಲ ಮಾಡ್ಬಿಟ್ಟು ಏನಾನ ಮಾಡಮ್ಮ ಅಂತ ಬಂದಿದೆಯಲ್ಲೇ, ಏನೇ ಮಾಡ್ಸಾಯ್ಲಿ ನಾನು. ಬಾ ಈಚೆ ಕಡೆ ಹೋಗ್ಬಿಟ್ಟು ಯಾರಿಗಾನ ಫೋನ್ಗಿನ ಹಾಕಿ ವಿಚಾರಿಸ್ಕೊಳನ್ ಬಾ. ಸರಿ ನೋಡಿ. ಏನೇ ನಿಂಗೆ ಹಿಂಗೇ ಆಗಬೇಕು. ನನಗೆ ಗೊತ್ತು ನಿನ್ನ ಮಗಳನ್ನ ಹೆಂಗೆ ಈ ಅಮ್ಮನ ಮನೆಗೆ ಕಳಿಸಿ ರುಬ್ಬಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಎಲ್ಲ ಪ್ಲಾನ್ ಮಾಡೇ ಅಲ್ವಾ ನಾನು ಇಷ್ಟೆಲ್ಲ ಆಟ ಆಡ್ತಾ ಇರೋದು. ಏನು ಮೆರಿತಾ ಇದ್ದೆ ಅಲ್ವಾ? ಮೆರಿ ನನಗೂ ಗೊತ್ತು ನೀನು ಮೆರೆಯೋದು ನಂಗೆ ಇಳಿಸ್ಬೇಕು ಅಂತ. ಏನವ ಐಶ್ವರ್ಯ? ಅಜ್ಜಿ ಹೇಳಿ. ಏನವ ಅಂತೂ ಇಂತು ಅತ್ಲಾಗೆ ನನ್ನ ಮೊಮ್ಮಗ ಈ ಮನೆಯೊಳಗೆ ಆದ. ಈಗ ನನ್ನ ಮಗಂಗೂ ನನ್ನ ಸೊಸೆಗೆ ಶಾಂತಿ ಸಿಕ್ಕಿರ್ತದೆ. ಇವಳು ಮಾಡಿರೋ ಅಲ್ಕ ಕೆಲಸಕ್ಕೇನೆಯ ಅವರು ಸತ್ತೋಗ್ಬಿಟ್ಟಿದ್ದು. ಇಲ್ಲ ಅಂದಿದ್ರೆ ಇನ್ನೂ ಬದುಕಿರೋರೇನೋ. ಈಗ ಸಾವುಕತ್ತಿಗೆ ಸರಿಯಾಗಿ ಬುದ್ಧಿ ಬರ್ತದೆ ಕಣವ. ಅಯ್ಯೋ ಬಿಡಿ ಪರವಾಗಿಲ್ಲ. ಅಲ್ಲ ನಿಮ್ಮ ಮೊಮ್ಮಗ ಮೊದಲಿಂದನೂ ಹಿಂಗೇನಾ? ಇಲ್ಲ ಯಾಕೆ ಈ ಥರ ಪೆದ್ದನ್ ಥರ? ಇಲ್ಲ ಕಣವ, ಮೊದಲೇನೂ ಪೆದ್ದನ್ ಥರ ಇರಲಿಲ್ಲ ಕಣವ. ಬಲ್ ಚೂಟಿಯಾಗಿದ್ದ ಹುಡ್ಗ. ಯಾವಾಗ ಅವ್ರ ಅಪ್ಪ ಅಮ್ಮನ ಸಾವು ನೋಡ್ಬಿಟ್ನೋ ಆವಾಗಿಂದ ಹಿಂಗೆ ಪೆದ್ದನ್ ಥರ ಆಡ್ತಾವ್ನು ಕಣವ. ಅವ್ರ ಅಪ್ಪ ಅಮ್ಮ ಸತ್ತೋಗ್ಬಿಟ್ಟಿದ್ದು ನೋಡ್ಬಿಟ್ಟು ಅವ್ನ ಕೈಲಿರೋ ತಡ್ಕೊಳ್ಳೋ ಶಕ್ತಿ ಇಲ್ವೇನೋ ತಡ್ಕೊಂಡಿಲ್ಲ, ಅದಕ್ಕೆ ಹಿಂಗೆ ಆಡ್ತಾವನೆ. ಹೌದಾ? ದೇವ್ರವನೇ, ಎಲ್ಲೋ ಒಳ್ಳೇದಾಯ್ತದೆ ಬಿಡಿ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಎಲ್ಲ ಒಳ್ಳೇದೇ ಆಯ್ತದೆ. ಸರಿ ಕಣವ, ಆಯಿತು. ಹೆಂಗೋ ನೀನು ನಂಬಿಟ್ಟೆ, ನೀನು ಅಲ್ವೇ ನನ್ನ ಮೊಮ್ಮಗನ ಇಲ್ಲ ಕಳಿಸ್ಕೊಟ್ಟಿದ್ದು. ಹೆಂಗೋ ಎಲ್ಲ ಒಳ್ಳೇದೇ ಆಯಿತು. ಹಾಂ ಸರಿ ಬಿಡಿ. ಬರ್ರಿ, ಈಗ ನಿಮ್ಮ ಮೊಮ್ಮಗ ಎಲ್ಲೋನೋ ನೋಡೋಣ ಬರ್ರಿ. ನೀನು ನಮ್ಮ ಪೊದ್ದ ಹೊತ್ತಿಗೆ ಅವ್ರ ಮಂತಕ್ಕೆ ನಾವು ಹೋಗೋನೇ ನೋಡ್ಕೊಬಿಟ್ಟು ಬರೋಣ ಬನ್ನಿ. ನಡಿಯವ್ವ.